ಈ ಸಂಘರ್ಷಕ್ಕೆ ಕಾರಣವಾಗಿದ್ದೇನು ಅಂತಹ ಸ್ಪಾರ್ಕ್ ಅಲ್ಲಿ ಏನು ಹೊತ್ಕೊಳ್ತು ಆ ಬಗ್ಗೆ ಘಟನೆಯ ಇಡೀ ಮಾಹಿತಿಯನ್ನ ವಿಜುವಲ್ ಸಮೇತವಾಗಿ ನಿಮಗೆ ತೋರಿಸ್ತಾ ಹೋಗ್ತೀವಿ. ಆರಂಭ ಆಗಿದ್ದಲ್ಲಿ ಗಣೇಶ ವಿಸರ್ಜನೆಯನ್ನ ಮಾಡೋ ಸಲುವಾಗಿ ಮಂಡ್ಯ ಜಿಲ್ಲೆಯ ನಾಗಮಂಗಲದ ಬದರಿಕೊಪ್ಪಲ್ನಲ್ಲಿ ಪ್ರತಿಷ್ಠಾಪಿಸಲಾಗಿರುವಂತಹ ಗಣೇಶ ಮೂರ್ತಿಯದು. ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಅದ್ದೂರಿ ಮೆರವಣಿಗೆಯನ್ನ ತೆಗೆದುಕೊಂಡು ಹೋಗ್ತಾ ಇದ್ರು. ಅದ್ದೂರಿ ಮೆರವಣಿಗೆ ಮೂಲಕ ಗಣೇಶ ವಿಸರ್ಜನೆಗೆ ಸಾಗ್ತಾ ಇದ್ದಂತಹ ಸಂದರ್ಭದ ದೃಶ್ಯವನ್ನ ನೋಡ್ತಾ ಇದ್ವಿ. ಇಲ್ಲಿಯವರೆಗೂ ಕೂಡ ಅಲ್ಲಿ ಏನೂ ಸಮಸ್ಯೆ ಇರಲಿಲ್ಲ. ತಮ್ಮಷ್ಟಕ್ಕೆ ತಾವು ಗಣೇಶ ವಿಸರ್ಜನೆಗಾಗಿ ಹೋಗೋದು ಗೊತ್ತಲ್ಲ ನಮಗೆ. ಪ್ರೊಸೆಷನ್ಗೆ ಹೋಗಬೇಕಾದ್ರೆ ಸಹಜವಾಗಿ ಅಲ್ಲಿ ಡೋಲು ಕುಣಿತ ಎಲ್ಲವೂ ಕೂಡ ಇದ್ದೇ ಇರುತ್ತೆ. ಅದರಂತೆ ಅಲ್ಲಿಯೂ ಕೂಡ ಸಾಗ್ತಾ ಇತ್ತು. ಆದರೆ ಇದನ್ನ ಸಹಿಸಲಾರದಂತಹ ಗುಂಪು ಅಲ್ಲಿ ಕಿಡಿ ಹೊತ್ತಿಸುವ ಕೆಲಸವನ್ನ ಆರಂಭ ಮಾಡಿತು. ಇದು ಗಣೇಶ ಮೂರ್ತಿ ಮೆರವಣಿಗೆ ಶುರುವಾದಂತಹ ಸಮಯ. ಬಹಳ ಸಂಭ್ರಮದಿಂದ ಎಲ್ಲರೂ ಕೂಡ ಕುಣಿದು ಕುಪ್ಪಳಿಸಿ ಸಾಕ್ತಾ ಇದ್ದಾರೆ. ಅಲ್ಲಿ ಕೆಲ ಪೊಲೀಸರ ನಿಯೋಜನೆ ಕೂಡ ಆಗಿತ್ತು. ಪ್ರೊಸೆಷನ್ ಸಾಗ್ತಾ ಇತ್ತು. ಅಲ್ಲಲ್ಲಿ ಹೆಚ್ಚು ಹೊತ್ತು ನಿಲ್ಲದೇ ಇರೋ ಹಾಗೆ ಕೂಡ ಪೊಲೀಸರು ನಿಗಾ ವಹಿಸ್ಕೊಳ್ತಾ ಇದ್ರು. ಕ್ವಿಕ್ ಆಗಿ ಮೂವ್ ಮಾಡುವಂತಹ ಕೆಲಸವೂ ಕೂಡ ಅಲ್ಲಾಗ್ತಾ ಇತ್ತು. ಈ ಎರಡನೇ ದೃಶ್ಯ ದರ್ಗಾ ಬಳಿ ಬರ್ತಿದ್ದಂತೆ ಕಲ್ಲು ತೂರಾಟ. ಇಲ್ಲೇ ಅವರು ಕಾಯ್ಕೊಂಡಿದ್ದ ಹಾಗೆ ಕಾಣಿಸ್ತಾ ಇದೆ ನೋಡಿ. ಅಲ್ಲಿ ಒಂದಷ್ಟು ಗುಂಪಿದೆ. ಈ ಗುಂಪು ದರ್ಗಾ ಬಳಿ ಮೆರವಣಿಗೆ ಬರಬಾರ್ದು ಅನ್ನೋದನ್ನೇ ಕಾಯ್ತಿದ್ದ ಹಾಗಿದೆ. ನಾಗಮಂಗಲದ ಮೈಸೂರು ರಸ್ತೆಯಲ್ಲಿರುವಂತಹ ದರ್ಗಾ ಬಳಿ ಮೆರವಣಿಗೆ ಬರ್ತಿದ್ದ ಹಾಗೆ ಅನ್ಯ ಕೋಮಿನ ಯುವಕರು ಕಲ್ಲು ತೂರಾಟವನ್ನು ಆರಂಭಿಸಿದ್ದಾರೆ. ದರ್ಗಾ ಬಳಿ ತಮಟೆ ಡೋಳು ಬಾರಿಸಬಾರ್ದು ಅನ್ನೋ ಕಿರಿ ಕಳೆದ ವರ್ಷದಂತೆ ಈ ವರ್ಷವೂ ಕೂಡ ಮುಂದುವರೆದಿದೆ. ಈ ವೇಳೆ ಹಿಂದೂ ಹಾಗೂ ಅನ್ಯ ಕೋಮಿನ ಯುವಕರ ಮಧ್ಯೆ ವಾಕ್ಸಮರ ಶುರುವಾಯಿತು. ನೋಡ್ತಿದ್ದಂತೆ ತಳ್ಳಾಟ ನೂಕಾಟವೂ ಕೂಡ ಆಯಿತು. ಒಂದು ಗುಂಪು ಜೈ ಶ್ರೀರಾಮ್ ಅಂದ್ರೆ ಮಗದಂತೂ ಗುಂಪು ಅಲ್ಲಾಹು ಅಕ್ಬರ್ ಅನ್ನುವಂತಹ ಘೋಷಣೆಯನ್ನು ಕೂಡ ಕೂಗಿದೆ. ಅಲ್ಲಿ ಕಲ್ಲು ತೂರಾಟವನ್ನ ನಿರಂತರವಾಗಿ ನಡೆಸಿದ್ದಾರೆ. ಈ ಮೂರನೇ ದೃಶ್ಯ ಠಾಣೆ ಎದುರು ಗಣೇಶ ಮೂರ್ತಿಯನ್ನ ನಿಲ್ಲಿಸಿ ಪ್ರತಿಭಟನೆಯನ್ನ ನಡೆಸಿದ್ರು. ಕಾರಣ ಇಷ್ಟೇ, ಚಪ್ಪಲಿ ಕಲ್ಲುಗಳನ್ನ ತೂರಿದ್ರೆ ಸುಮ್ಮನೆ ಕೂರ್ಲಿಕ್ಕಾಗತ್ತಾ? ಹೋಗಿ ಪ್ರಶ್ನೆ ಮಾಡಿದ್ದಾರೆ ಯುವಕರು. ನಮ್ಮ ಪಾಡಿಗೆ ನಾವು ಹೋಗ್ತಾ ಇದ್ವಿ, ಅವ್ರು ಯಾಕೆ ಈ ರೀತಿ ಕೀಟ್ಲೆ ಮಾಡಬೇಕು, ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳೇಬೇಕು ಈ ಕ್ಷಣಕ್ಕೆ ಅಂತ ಆಗ್ರಹಿಸಿ ಠಾಣೆಯ ಮುಂಭಾಗ ಗಣೇಶ ಮೂರ್ತಿಯನ್ನೇ ನಿಲ್ಲಿಸಿ ಪ್ರತಿಭಟನೆಯನ್ನು ನಡೆಸಿದ್ರು. ಕಿಡಿಗೇಡಿಗಳನ್ನು ಬಂಧಿಸಬೇಕು, ಕ್ರಮ ಜರುಗಿಸಬೇಕು ಅನ್ನುವಂತಹ ಆಗ್ರಹ ವ್ಯಕ್ತವಾಯಿತು. ಇಲ್ಲಿ ಯಾರೋ ಏನೋ ತಗಾದೆ ತೆಗೆದಿದ್ರೆ ಅದರ ಸಮಸ್ಯೆ ಬೇರೆ, ಆದರೆ ಇಲ್ಲಿ ಏನೂ ಪ್ರಾಬ್ಲಮ್ ಇರಲಿಲ್ಲ. ಆದರೆ ಇದನ್ನೇ ಕಾಯ್ಕೊಂಡಿದ್ದಂತಹ ಗುಂಪು ಕಲ್ಲು ತೂರಾಟ ನಡೆಸಿದ್ದಾರೆ, ಚಪ್ಪಲಿ ಹಾಕಿದ್ದಾರೆ ಅಂತಂದರೆ ಏನು ಅರ್ಥ ಅನ್ನುವಂತಹ ಪ್ರಶ್ನೆ ಅಲ್ಲಿದ್ದೇ ಇತ್ತು. ಈ ದೃಶ್ಯ 4 ತಲ್ವಾರ್ ಪ್ರದರ್ಶನ ಆಗಿದೆ. ಕೋಲೆ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ. ಕಿಡಿಗೇಡಿಗಳ ಗುಂಪು ತಲ್ವಾರ್ ಪ್ರದರ್ಶಿಸಿ ಜೀವ ಬೆದರಿಕೆ ಹಾಕಿದ್ದಕ್ಕೆ ಇನ್ನಷ್ಟು ಆಕ್ರೋಶಕ್ಕೆ ಕಾರಣವಾಯಿತು. ದರ್ಗಾ ಬಳಿ ಗಣೇಶ ಮೆರವಣಿಗೆ ಬಂದರೆ ನಿಮ್ಮನ್ನು ಉಳಿಸುವುದಿಲ್ಲ ಹೀಗಂತ ಜೀವ ಬೆದರಿಕೆಯನ್ನು ಹಾಕಿದ್ದಾರೆ. ತಲ್ವಾರ್ಗಳನ್ನು ತೋರಿಸಿದ್ದಾರೆ. ಏನಾದ್ರೆ ಪೊಲೀಸರು ತಲ್ವಾರ್ಗಳನ್ನು ವಶಪಡಿಸ್ಕೊಂಡಿರೋದು, ಆನಂತರ ಅದನ್ನ ಅವ್ರನ್ನ ತೆಗೆದುಕೊಂಡು ಹೋಗ್ತಿರೋದು. ತಲ್ವಾರ್ನ ಜಳಪಿಸ್ತಾರೆ ಅಂತಂದರೆ ಏನು, ಯಾವ ಉದ್ದೇಶಕ್ಕಾಗಿ ತಲ್ವಾರ್ನ ಅಲ್ಲಿ ತಂದರು, ಏನು ಅಂದ್ಕೊಂಡಿದ್ದಾರೆ? ಗಣೇಶ ವಿಸರ್ಜನೆ ಗಣೇಶ ಮೆರವಣಿಗೆನೂ ಕೂಡ ಮಾಡಬಾರ್ದ? ಅದಕ್ಕೂ ಇವರ ಅನುಮತಿಯನ್ನು ಪಡ್ಕೊಳ್ಬೇಕಾ? ದರ್ಗಾ ಬಳಿ ಹೋಗಬಾರ್ದು ಅಂತಂದರೆ ಹಾಗಿದ್ರೆ ಈ ಹಿಂದೆಲ್ಲ ಈದ್ ಮಿಲಾದಂತಹ ಸಂದರ್ಭದಲ್ಲಿ ಮೆರವಣಿಗೆ ಹೋಗ್ತಾರಲ್ಲ, ಆಗೇನು ಮಾಡಬೇಕು ಅನ್ನೋ ಪ್ರಶ್ನೆಯನ್ನು ಜನರಿಟ್ಟಿದ್ರು. ಈ ದೃಶ್ಯ 5 ಎರಡು ಗುಂಪುಗಳ ಮಧ್ಯೆ ಘರ್ಷಣೆ ಏರ್ಪಡ್ತು. ಲಾಠಿ ಚಾರ್ಜ್ ಕೂಡ ಆಯಿತು. ಇದು ಯಾವಾಗ ತಲ್ವಾರ್ ಪ್ರದರ್ಶಿಸಿ ವಾರ್ನ್ ಮಾಡಿದ್ರು, ಹಿಂದೂ ಮತ್ತು ಅನ್ಯ ಕೋಮಿನ ಯುವಕರ ಮಧ್ಯೆ ಘರ್ಷಣೆ ಶುರುವಾಗಿ ಪರಸ್ಪರ ಹೊಡೆದಾಟಕ್ಕೂ ಕೂಡ ಕಾರಣವಾಯಿತು. ಘಟನಾ ಸ್ಥಳದಲ್ಲಿ ನೂರಾರು ಸಂಖ್ಯೆಯಲ್ಲಿ ಯುವಕರು ಜಮಾಯಿಸಿದ್ರಿಂದ ಪರಿಸ್ಥಿತಿ ಹತೋಟಿಗೆ ತರಲು ಪೊಲೀಸರು ಲಾಠಿ ಪ್ರಹಾರ ನಡೆಸಿದರು. ದೃಶ್ಯ 6 ಲಾಠಿ ಚಾರ್ಜ್ ಆದ ಬಳಿಕ ಮತ್ತೆ ಅನ್ಯ ಕೋಮಿನ ಕಿಡಿಗೇಡಿಗಳ ಗ್ಯಾಂಗ್ ಕಲ್ಲು ತೂರಾಟವನ್ನು ನಡೆಸಿದೆ. ಒದ್ದಟತನ ಮೆರೆದಿದ್ದಾರೆ. ಕಲ್ಲು ತೂರಾಟದ ವೇಳೆ ಪೊಲೀಸ್ ಕಾನ್ಸ್ಟೇಬಲ್ಗೂ ಕೂಡ ಗಾಯವಾಗಿದೆ. ಹೀಗಾಗಿ ಮತ್ತೆ ಕಿಡಿಗೇಡಿಗಳ ಗುಂಪಿನ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಲೇಬೇಕಾಯಿತು. ಬಳಿಕ ಅವರ ಬಳಿದಂತಹ ತಲ್ವಾರ್ಗಳನ್ನು ವಶಕ್ಕೆ ತೆಗೆದುಕೊಂಡರೂ ಪರಿಸ್ಥಿತಿಯನ್ನು ಕಂಟ್ರೋಲ್ಗೆ ಪಡೆಯುವಂತಹ ಕೆಲಸವೂ ಆಗಿದೆ. ಸದ್ಯಕ್ಕೆ ಬೂದಿ ಮುಚ್ಚಿದ ಪರಿಸ್ಥಿತಿ. ದೃಶ್ಯ 8 ಅರ್ಧ ಗಂಟೆ ಬಳಿಕ, ಅಂದರೆ ಎಲ್ಲ ಘಟನೆಗಳಾದ ಅರ್ಧ ಗಂಟೆಯ ಬಳಿಕ ಉದ್ರಿಕ್ತರ ಗುಂಪಿನಲ್ಲಿ ಯುವಕರ ಸಂಖ್ಯೆ ಹೆಚ್ಚಾಗಿ ಮತ್ತೆ ಕಿಡಿಗೇಡಿ ಕೃತ್ಯಕ್ಕೆ ಮುಂದಾದರು. ಅಲ್ಲೊಂದು
10-20 ಜನ ಇದ್ದರು. ಆ ನಂತರದಲ್ಲಿ ಒಂದು ದೊಡ್ಡ ಸಂಘಟನೆಯ ರೀತಿಯಲ್ಲೇ ಪರಿಸ್ಥಿತಿಯನ್ನು ಮಾರ್ಪಾಡು ಮಾಡುವಂತಹ ಪ್ರಯತ್ನವೂ ಕೂಡ ಆಯಿತು. ದೃಶ್ಯ 9. ಹೆಚ್ಚಿನ ಸಂಖ್ಯೆಯಲ್ಲಿ ಕಿಡಿಗೇಡಿಗಳು ಸೇರಿದ ನಂತರ ಅಲ್ಲೇ ಇದ್ದ ಅಂಗಡಿ ಮುಂಗಟ್ಟುಗಳ ಮೇಲೆ ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. ನೂರಾರು ಸಂಖ್ಯೆಯಲ್ಲಿದ್ದ ಉದ್ರಿಕ್ತರು ನಿರಂತರವಾಗಿ ಕಲ್ಲನ್ನು ತೂರುವಂತಹ ಕೆಲಸದಲ್ಲಿ ತೊಡಗಿಕೊಂಡರು. ದೃಶ್ಯ 10. ಇದರ ಮಧ್ಯೆ ನೋಡ್ತಿದ್ದ ಹಾಗೆ ಅನ್ಯ ಕೋಮಿನ ಯುವಕರು ಪೆಟ್ರೋಲ್ ಬಾಂಬ್ ದಾಳಿಯನ್ನು ನಡೆಸಿದ್ದಾರೆ. ಅಂಗಡಿಗಳಿಗೆ ಬೆಂಕಿ ಹಚ್ಚಿದ್ದಾರೆ. ವಾಹನಗಳಿಗೂ ಬೆಂಕಿ ಹಚ್ಚಿ ಕ್ರೌರ್ಯವನ್ನು ಮರೆತಿದ್ದಾರೆ. ಇದರ ಜೊತೆಗೆ ಅಲ್ಲೇ ಇದ್ದ ಗುಜ್ರಿ ಅಂಗಡಿಯೊಂದು ಕಿಡಿಗೇಡಿಗಳ ಅಟ್ಟಹಾಸಕ್ಕೆ ಸುಟ್ಟು ಭಸ್ಮವಾಗಿರುವಂತಹ ದೃಶ್ಯವೂ ಕೂಡ ಕಾಣಸಿಗುತ್ತೆ. ದೃಶ್ಯ 11. ಅಂಗಡಿ ಮುಂಗಟ್ಟು ಮಾತ್ರವೇ ಅಲ್ಲ, ರಸ್ತೆಯಲ್ಲಿ ಸಿಕ್ಕ ವಾಹನಗಳ ಮೇಲೂ ಕೂಡ ಪೆಟ್ರೋಲ್ ಬಾಂಬ್ ದಾಳಿಯನ್ನು ನಡೆಸಿದ್ದಾರೆ. ನೋಡ್ತಿದ್ದಾಗೆ ಅಲ್ಲಿದ್ದ ವಾಹನಗಳು ಸುಟ್ಟು ಕರಕಲಾಗುವ ಸ್ಥಿತಿಗೆ ಆ ಒಂದು ಸನ್ನಿವೇಶವನ್ನು ನಿರ್ಮಿಸಿದ್ದಾರೆ. ದೃಶ್ಯ 12. ಇಷ್ಟೆಲ್ಲ ಘಟನೆ ನಂತರ ನಾಗಮಂಗಲದಲ್ಲಿ ಉದ್ವಿಗ್ನ ವಾತಾವರಣ ಮತ್ತಷ್ಟು ಹೆಚ್ಚಾಗ್ತಾ ಹೋಯಿತು. ಎತ್ತ ನೋಡಿದ್ರೂ ಕೂಡ ಬೆಂಕಿಯ ಜ್ವಾಲೆ ಜೋರಾಗಿತ್ತು. ಕೂಡಲೇ ಅಗ್ನಿಶಾಮಕ ಸಿಬ್ಬಂದಿಗಳು ಸ್ಥಳಕ್ಕೆ ಬಂದರು. ಬೆಂಕಿ ನಂದಿಸುವಂತಹ ಕಾರ್ಯದಲ್ಲಿ ತೊಡಗಿಕೊಂಡ್ರು. ದೃಶ್ಯ 13. ಇದೆಲ್ಲ ಆದ ನಂತರದಲ್ಲಿ ಬಿಲ್ಡಿಂಗ್ ಒಳಗಿಂದ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. ಒಬ್ಬೊಬ್ಬರಾಗಿಯೇ ಹಿಂದೂ ಯುವಕರ ಮೇಲೆ ಕಲ್ಲಿನ ದಾಳಿಯನ್ನ ನಡೆಸಲಿಕ್ಕೆ ಮುಂದಾಗಿದ್ದಾರೆ. ಶಾಂತವಾಗಿದ್ದಂತಹ ಯುವಕರ ಮೇಲೆ ಮತ್ತೆ ಕಲ್ಲು ತೂರಾಟ ಮಾಡುವ ಮೂಲಕ ಪರಿಸ್ಥಿತಿಯನ್ನ ಮತ್ತೆ ಉದ್ವಿಗ್ನಗೊಳಿಸುವ ಸ್ಥಿತಿಗೆ ತೆಗೆದುಕೊಂಡು ಹೋಗಿದ್ದು ಅದೇ ಕಿಡಿಗೇಡಿಗಳು. ದೃಶ್ಯ 14. ಇಷ್ಟಕ್ಕೆ ಸುಮ್ಮನಾಗಲಿಲ್ಲ. ರಸ್ತೆ ಬದಿ ನಿಂತಿದ್ದಂತಹ ವಾಹನಗಳ ಮೇಲೂ ಕೂಡ ರಾಡ್ನಿಂದ ದಾಳಿ ನಡೆಸಿದ್ದಾರೆ. ಗಾಜುಗಳನ್ನು ಜಖಂಗೊಳಿಸಿದ್ದಾರೆ. ಕಾರು, ಬೈಕು, ಸ್ಕೂಟರ್ಗಳ ಮೇಲೆ ನಿರಂತರ ದಾಳಿಗಳಾಗಿದೆ. ವಾಹನಗಳನ್ನು ಪೀಸ್ ಮಾಡ್ತಾರೆ ಕಿಡಿಗೇಡಿಗಳು. ದೃಶ್ಯ 15. ಇದೊಂದು ಕಡೆ ಆದರೆ ಮತ್ತೆ ತಮ್ಮ ಉದ್ದಟತನ ಪ್ರದರ್ಶಿಸೋ ಗ್ಯಾಂಗ್ ಹಿಂದೂಗಳ ವಾಹನಗಳನ್ನೇ ಟಾರ್ಗೆಟ್ ಮಾಡ್ತಾರೆ, ದಾಳಿಯನ್ನು ನಡೆಸ್ತಾರೆ. ಅಲ್ಲದೆ ಹಿಂದೂ ಯುವಕರ ಮೇಲೂ ದಾಳಿಯನ್ನು ಮಾಡಲಾಗುತ್ತೆ. ಈ ವೇಳೆ ಕೆಲ ಯುವಕರು ಗಾಯಾಳುಗಳಾಗಿರುವಂತಹ ಘಟನೆಯೂ ಕೂಡ ಅಲ್ಲಿ ಸಂಭವಿಸಿದೆ. ಯಾಕಂದರೆ ಆ ರೀತಿಯಾಗಿ ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. ಹದಿನಾರನೇ ದೃಶ್ಯ ನೋಡ್ತಾ ಇದ್ರಿ. ಪರಿಸ್ಥಿತಿಯನ್ನ ಕಂಟ್ರೋಲ್ ಮಾಡಲೇಬೇಕು ಅಂತ ಪಣ ತೊಟ್ಟಿದ್ರು ಖಾಕಿ ಪಡೆ. ಭದ್ರತೆಯನ್ನ ಹೆಚ್ಚಳ ಮಾಡಿಕೊಂಡ್ರು. ನಾಗಮಂಗಲಕ್ಕೆ ಬರುವ 4 ದಿಕ್ಕಿನಲ್ಲೂ ಕೂಡ ವಾಹನಗಳನ್ನ ತಡೆದು ತಪಾಸಣೆಯನ್ನ ನಡೆಸಿದ್ರು. ನಾಗಮಂಗಲಕ್ಕೆ ಎಂಟ್ರಿ ಕೊಡದಂತೆ ವಾರ್ನ್ ಮಾಡಿ ನಾಕಾಬಂದಿಯನ್ನು ಕೂಡ ಹಾಕಿದ್ರು. ದೃಶ್ಯ 17. ಅದ್ಯಾವಾಗ ಪೊಲೀಸ್ ಭದ್ರತೆ ಹೆಚ್ಚಾಗೋದಕ್ಕೆ ಶುರುವಾಯಿತೋ ಅಲ್ಲೇ ನೋಡಿ ಅಸಲಿ ಆಟಕ್ಕೆ ಬ್ರೇಕ್ ಬಿದ್ದಿದ್ದು. ಫೀಲ್ಡ್ಗಿಳಿದ ಪೊಲೀಸರು ಗಲ್ಲಿಗೂ ಕೂಡ ನುಗ್ಗಿದ್ರು. ಕಿಡಿಗೇಡಿಗಳ ಮೇಲೆ ಲಾಠಿ ಚಾರ್ಜ್ ಮಾಡುವ ಮೂಲಕ ಪರಿಸ್ಥಿತಿಯನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡಿದ್ರು. ದೃಶ್ಯ 18. ಈ ದೃಶ್ಯದಲ್ಲಿ ನೋಡಬಹುದು ಅನ್ಯ ಕೋಮಿನ ಕಿಡಿಗೇಡಿಗಳ ಅಟ್ಟಹಾಸ ಯಾವ ರೀತಿಯಾಗಿತ್ತು ಅಂತಂದ್ರೆ, ಹಣ್ಣುಗಳ ಅಂಗಡಿಗಳ ಮೇಲೂ ಕೂಡ ದಾಳಿಯನ್ನ ಮಾಡಲಾಗತ್ತೆ. ಹಣ್ಣುಗಳೆಲ್ಲ ರಸ್ತೆಗೆ ತಂದು ಬಿಸಾಕಿ ಚಲ್ಲಾಪಿಲ್ಲಿ ಮಾಡಿ ದಾಂಧಲಿಯನ್ನ ನಡೆಸ್ತಾರೆ. ಗಣಪತಿ ವಿಸರ್ಜನೆಯ ಮೆರವಣಿಗೆಯ ಮೇಲೆ ಕಿಡಿಗೇಡಿಗಳು ಎಸೆದಂತ ಕಲ್ಲಿನಿಂದಾಗಿ ಮಂಡ್ಯ ಜಿಲ್ಲೆಯ ನಾಗಮಂಗಲ ಅಕ್ಷರ ಸಹ ಒಂದು ರೀತಿಯಾಗಿ ಪರಿಸ್ಥಿತಿ ಉದ್ವಿಗ್ನ ಆಗಿರುವಂಥದ್ದು.
ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಇಲ್ಲಿರುವಂತಹ ಕರ್ನಾಟಕ ಫ್ರೂಟ್ ಸ್ಟಾಲ್ನಲ್ಲಿರುವಂತಹ ಎಲ್ಲ ಹಣ್ಣುಗಳು ಕೂಡ ಎಲ್ಲ ಚಲ್ಲಂಪಿಲ್ಲಿ ಆಗಿರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇರುವಂಥದ್ದು. ಲಕ್ಷಾಂತರ ರೂಪಾಯಿ ಬಂಡವಾಳವನ್ನು ಹಾಕಿ ನಮ್ಮ ವ್ಯಾಪಾರದ ಮೂಲಕವಾಗಿ ಬದುಕನ್ನು ಕಟ್ಕೋಬೇಕು ಅಂತೇಳಿ ಕೂಡ ಈ ರೀತಿಯಾಗಿ ಅಂಗಡಿಯನ್ನು ಮಾಡಿಕೊಂಡು ಫ್ರೂಟ್ಸನ್ನು ಸೇಲ್ ಮಾಡ್ತಾ ಇರ್ತಾರೆ. ಆದರೆ ಇವತ್ತು ನಡೆದಂತಹ ಗಲಾಟೆಯಿಂದ, ಕಿಡಿಗೇಡಿಗಳ ಕೃತ್ಯದಿಂದ ಅಕ್ಷರಶಃ ಇಲ್ಲಿ ಹಣ್ಣುಗಳೆಲ್ಲವೂ ಕೂಡ ಚಲಂಪಿಲ್ಲಿ ಆಗಿರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಇಲ್ಲಿ ಗಮನಿಸಬಹುದಾಗಿರುವಂಥದ್ದು ಇಟ್ಟಿಗೆ, ಕಲ್ಲು, ಈ ರೀತಿಯಾದಂಥ ವಸ್ತುಗಳಿಂದ ಗಮನಿಸಬಹುದಾಗಿರುವಂಥದ್ದು. ಇಟ್ಟಿಗೆ ಮತ್ತು ಕಲ್ಲು ಜೊತೆಗೆ ಲೈಟರ್ ಕೂಡ ಇಲ್ಲಿ ಇರುವಂಥದ್ದು ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಈ ಒಂದು ಆಯುಧಗಳಿಂದಲೂ ಕೂಡ ಇಲ್ಲಿ ಒಂದು ರೀತಿಯಾಗಿ ಹಲ್ಲೆ ಅಥವಾ ತೂರಾಟಗಳನ್ನು ಕೂಡ ಮಾಡಿದ್ದಾರೆ. ಅದರಿಂದಾಗಿ ಸಂಪೂರ್ಣವಾಗಿ ಇಲ್ಲಿರುವಂತಹ ಹಣ್ಣುಗಳೆಲ್ಲವೂ ಕೂಡ ಚಲಂಪಿಲ್ಲಿ ಆಗಿದೆ. ಲಕ್ಷಾಂತರ ರೂಪಾಯಿ ಕೂಡ ನಷ್ಟ ಆಗಿದೆ. ಯಾವೂ ಕೂಡ ಅಲ್ಪ ಪ್ರಮಾಣದ ಹಣದ ಹಣ್ಣುಗಳಲ್ಲ, ಎಲ್ಲವೂ ಕೂಡ ಕಾಸ್ಟ್ಲಿ, ಅಂದರೆ ಸೇಬು, ಕಿತ್ತಲೆ, ದಾಳಿಂಬೆ, ಈ ರೀತಿಯಾದಂತಹ ಸಾಕಷ್ಟು ಪ್ರಮಾಣದ ಹಣ್ಣುಗಳು ಸಂಪೂರ್ಣವಾಗಿ ನಾಶ ಆಗಿದ್ದಾವೆ. ಕಿಡಿಗೇಡಿಗಳ ಒಂದು ಕೃತ್ಯದಿಂದಾಗಿ ಈ ರೀತಿಯಾದಂಥ ಕೃತ್ಯವನ್ನು ಗಮನಿಸಬಹುದಾಗಿರುವಂಥದ್ದು. ನೇರವಾಗಿ ಅಂಗಡಿಯ ಒಳಗೆ ಕೂಡ ಕಲ್ಲನ್ನು ಬಿಸಾಕಿರುವಂಥ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ಅಂಗಡಿಗೆ ಕಲ್ಲನ್ನು ಬೀಸಿದ್ದಾರೆ. ಆ ನಿಟ್ಟಿನಲ್ಲಿ ಇಲ್ಲಿರುವಂತಹ ಅಂಗಡಿಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಚಲ್ಲಂಪಿಲ್ಲಿ ಆಗಿರುವಂತಹ ದೃಶ್ಯಾವಳಿಗಳನ್ನು ಗಮನಿಸಬಹುದಾಗಿದೆ. ಜೊತೆಗೆ ಅಷ್ಟು ಮಾತ್ರ ದೊಡ್ಡದಾದ ಕಲ್ಲು ಮಾತ್ರ ಅಲ್ಲ, ಚಪ್ಪಡಿ ಕಲ್ಲನ್ನು ಕೂಡ ಈ ಅಂಗಡಿ ಮೇಲಕ್ಕೆ ಎಸೆದಿರುವಂತಹ ದೃಶ್ಯಾವಳಿಗಳನ್ನು ಗಮನಿಸಬಹುದಾಗಿರುವಂಥದ್ದು. ಈ ಕಿಡಿಗೇಡಿಗಳ ಕ್ರೌರ್ಯತೆ ಎಷ್ಟಿದೆ ಅನ್ನೋ ನಿಟ್ಟಿನಲ್ಲಿ ಈ ಒಂದು ದೃಶ್ಯಾವಳಿಗಳೇ ಸಾಕ್ಷಿಯಾಗಿದೆ. ಅಮಾಯಕ ಜನರು ಬದುಕು ಕಟ್ಟಿಕೊಳ್ಳೋ ನಿಟ್ಟಿನಲ್ಲಿ ಒಂದು ರೀತಿಯಾಗಿ ಹರಸಾಹಸನೆ ಪಡ್ತಾರೆ. ಆ ನಿಟ್ಟಿನಲ್ಲಿ ಎಲ್ಲೋ ಸಾಲ ಸೂಲ ಮಾಡಿ ಒಂದಷ್ಟು ಹಣವನ್ನು ತಂದು ಈ ರೀತಿಯಾಗಿ ಬಂಡವಾಳ ಹಾಕಿ ಅಂಗಡಿಯನ್ನು ಮಾಡ್ಕೊಂಡಿರ್ತಾರೆ. ಆದರೆ ಕಳೆದ ರಾತ್ರಿ ಮಾಡಿದಂತಹ ಈ ಒಂದು ಏನು ದಂಗೆಯಿಂದಾಗಿ ಅಕ್ಷರಶಃ ಇಲ್ಲಿರುವಂತಹ ಎಲ್ಲ ಹಣ್ಣುಗಳು ಕೂಡ ನಷ್ಟ ಆಗಿರುವಂಥದ್ದು. ಮಾಲೀಕರು ಸಹ ಕಣ್ಣೀರಿಡುವಂತಹ ಪರಿಸ್ಥಿತಿಗೆ ನಿರ್ಮಾಣವಾಗಿದೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ನಾಗಮಂಗಲ. ಓಕೆ, ಈ ದೃಶ್ಯನ ನೀವು ನೋಡ್ತಾ ಇದ್ರಿ. ಎಲ್ಲಿ ನೋಡಿದ್ರು ಕೂಡ ಬೆಂಕಿಯ ಕೆನ್ನಾಲಿಗೆ. ಅಂಗಡಿಗಳಿಗೆ ಬೆಂಕಿ ಇಟ್ಟಿದ್ದಾರೆ, ಟೈರ್ಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪರಿಣಾಮ ಅಂಗಡಿ ಮುಂಗಟ್ಟುಗಳು ಧಗಧಗಿಸಿರುವಂತಹ ದೃಶ್ಯ. ನಂತರ ಅಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗಳು ಬರೋ ಮೂಲಕವಾಗಿ ಅಗ್ನಿಯನ್ನು ನಂದಿಸುವಂತಹ ಕೆಲಸವನ್ನು ನಡೆಸಿದ್ದಾರೆ. ಹಲವು ಹಿಂದೂ ಅಂಗಡಿಗಳನ್ನೇ ಟಾರ್ಗೆಟ್ ಮಾಡಿ ಬೆಂಕಿ ಹತ್ತಿಸಿದ್ದಾರೆ. ಕಲ್ಲುಗಳನ್ನು ತೂರಿದ್ದಾರೆ. ದೊಡ್ಡ ದೊಡ್ಡ ಗಾತ್ರದ ಕಲ್ಲುಗಳನ್ನು ತೂರಾಟ ಮಾಡಿದ್ದಾರೆ. ಈ ದೃಶ್ಯ 19 ನೋಡ್ತಾ ಇದ್ರಿ. ಇಷ್ಟೆಲ್ಲ ಘಟನೆಗಳು ನಡೆದಂತಹ ನಂತರದಲ್ಲಿ SP ಮಲ್ಲಿಕಾರ್ಜುನ ಬಾಲದಂಡಿ, IGP ಬೋರಲಿಂಗಯ್ಯ ಸ್ಥಳಕ್ಕೆ ಬಂದರು. ಜಿಲ್ಲಾಧಿಕಾರಿ ಕೂಡ ಸ್ಥಳಕ್ಕೆ ಬಂದು ನಾಗಮಂಗಲ ಪಟ್ಟಣವನ್ನು ಒಂದು ರೌಂಡ್ ಹಾಕಿ ಪರಿಸ್ಥಿತಿ ಹೇಗಿದೆ ಅನ್ನೋದರ ಮಾಹಿತಿಯನ್ನು ಪಡ್ಕೊಂಡ್ರು. ದೃಶ್ಯ 20 ನೀವು ನೋಡ್ತಾ ಇದ್ರಿ. ಪೊಲೀಸರು ರೌಂಡ್ಸ್ ಹಾಕಿ ತೆರಳಿದ ಬಳಿಕವೂ ಕಿಡಿಗೇಡಿಗಳು ಅಟ್ಟಹಾಸವನ್ನು ಮೆರೆದಿದ್ದು ನಾಗಮಂಗಲ ಪಟ್ಟಣ ಪೊಲೀಸ್ ಠಾಣೆಯ ಪಕ್ಕದಲ್ಲಿರುವ ಅಂಗಡಿಗೆ ಬೆಂಕಿ ಹಚ್ಚಿ ಉದ್ದಟತನವನ್ನು ಮೆರೆದಿದ್ದಾರೆ. ಪೊಲೀಸರು ಬಂದು ರೌಂಡ್ಸ್ ಹಾಕಿ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರ ಭದ್ರತೆಯನ್ನು ನಿಯೋಜನೆ ಮಾಡಿಯೂ ಕೂಡ ಇಂತಹ ಕೃತ್ಯ ಮುಂದುವರೆದಿದೆ. ತೀವ್ರತೆ ಹೆಚ್ಚಿರುವಂತಹ ಕಾರಣವಾಗಿ ಬರ್ತಾ ಇಲ್ಲ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಗಣೇಶ ಮೂರ್ತಿಯ ಮೆರವಣಿಗೆ ವಿಸರ್ಜನೆಗಾಗಿ ತೆರಳುತ್ತಾ ಇದ್ದಂತಹ ಸಂದರ್ಭ, ಈ ಹೊತ್ತಿನಲ್ಲಿ ಆಗಿರುವಂತಹ ಈ ಘಟನೆ ಏನಿದೆ ಇಡೀ ನಾಗಮಂಗಲವನ್ನು ಬೆಚ್ಚಿ ಬೀಳಿಸಿದೆ. ಗಣೇಶ ಮೆರವಣಿಗೆಯನ್ನು ತೆಗೆದುಕೊಂಡು ಹೋಗಲಿಕ್ಕೂ ಕೂಡ ಇವರ ಅಪ್ಪಣೆ ಬೇಕಾ? ಈ ದಾರಿಯಲ್ಲಿ ಹೋಗಬಾರ್ದು ಅನ್ನೋದಕ್ಕೆ ಆ ರಸ್ತೆಯೇನು ಇವರ ಸ್ವತ್ತ ಅನ್ನುವಂತಹ ಪ್ರಶ್ನೆ ಅಲ್ಲಿ ಮನೆ ಮಾಡಿದೆ. ಇದು ಮೊದಲನೇ ಬಾರಿಯಲ್ಲ, ಕಳೆದ ಬಾರಿಯೂ ಕೂಡ ಇದೇ ತಗಾದಿಯನ್ನು ತೆಗೆದಿದ್ರು. ಅದೇ ದರ್ಗಾ ಮುಂದೆ ಡೋಲು ಬಾರಿಸಬಾರ್ದು, ತಮಟೆ ಬಾರಿಸಬಾರ್ದು ಅಂತ ತಾಕೀತು ಮಾಡಿದ್ರು, ಕಿರಿಕ ಮಾಡಿದ್ರು. ಅದರ ಮುಂದುವರೆದ ಭಾಗವಾಗಿ ಕಳೆದ ಬಾರಿ ತಾಕೀತಷ್ಟೇ, ಈ ಬಾರಿ ನೋಡಿ ಕಲ್ಲು ತೂರಾಟ ಅನ್ನೋ ರೀತಿಯಲ್ಲಿ ಅವರ ವರ್ತನೆ ಇತ್ತು. ಪರಿಣಾಮ ಅಲ್ಲೊಂದಷ್ಟು ಗುಂಪು ನೆರೆದಿತ್ತು. ದರ್ಗಾ ಬಳಿ ಮೆರವಣಿಗೆ ಬರ್ತದ ಹಾಗೆ ಕಲ್ಲು ತೂರಾಟವನ್ನು ನಡೆಸಿದ್ದಾರೆ, ಚಪ್ಪಲಿಗಳನ್ನು ತೂರಿದ್ದಾರೆ, ಮಾರಕಾಸ್ತ್ರಗಳನ್ನು ಝಳಪಿಸುವಂತಹ ಕೆಲಸವನ್ನು ಮಾಡಿದ್ದಾರೆ, ಬೆದರಿಕೆಗಳನ್ನು ಹಾಕಿದ್ದಾರೆ, ಜೀವ ಬೆದರಿಕೆಯನ್ನು ಹಾಕಿದ್ದಾರೆ, ಇಲ್ಲಿ ಮೆರವಣಿಗೆ ಸಾಗಬಾರದು ಅಂತ. ನಾಗಮಂಗಲ ಪಟ್ಟಣದ ಮೈಸೂರು ರಸ್ತೆಯಲ್ಲಿರುವಂತಹ ದರ್ಗಾದ ಮುಂಭಾಗ ಗಣಪತಿಯ ಮೆರವಣಿಗೆ ಹೋಗಬಾರ್ದು ನಿಟ್ಟಿನಲ್ಲಿ ಅನ್ಯ ಕೋಮಿನ ಯುವಕರು
ಕಲ್ಲಿನ ದಾಳಿಯನ್ನ ಮಾಡಿದ್ದಾರೆ. ನಾನಿದೀಗ ಅದೇ ದೃಶ್ಯವನ್ನ ತೋರಿಸ್ತೀನಿ. ಒಂದ್ ಕಡೆ ನೋಡ್ಬೋದು, ಒಂದ್ ಕಡೆ ದರ್ಗಾ, ಒಂದ್ ಕಡೆ ಮಸೀದಿ. ಈ ಒಂದು ರಸ್ತೆಯ ಮುಂಭಾಗ, ದರ್ಗಾ ಮತ್ತೆ ಮಸೀದಿಯ ಮುಂಭಾಗ ಇರುವಂತಹ ರಸ್ತೆಯಲ್ಲಿ ಯಾವುದೇ ಗಣಪತಿಯ ಮೆರವಣಿಗೆಗಳು ಹೋಗಬಾರದು ಅನ್ನೋ ನಿಟ್ಟಿನಲ್ಲಿ ಪ್ರತಿ ಬಾರಿಯೂ ಕೂಡ ಇಲ್ಲಿನ ಅನ್ಯ ಕೋಮಿನ ಯುವಕರು ಮತ್ತೆ ಜನರು ಒಂದು ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸುವಂಥದ್ದು. ಆದರೆ ಪೊಲೀಸರು ಪದೇ ಪದೇ ತಿಳಿ ಹೇಳುವಂತಹ ಕೆಲಸವನ್ನ ಎರಡು ಗುಂಪಿಗೂ ಮಾಡಿದ್ರು. ಅದೇ ನಿಟ್ಟಿನಲ್ಲಿ ಇಬ್ರು ಸಹ ಒಪ್ಪಿಗೆ ಸೂಚಿಸಿದ್ರು. ಬಳಿಕವಾಗಿ ಇವತ್ತು ಈ ಮಾರ್ಗವಾಗಿ ಬರ್ತಿದ್ದಂತಹ ಗಣಪತಿಯ ಮೆರವಣಿಗೆಯ ವೇಳೆಯಲ್ಲಿ ಕಲ್ಲಿನ ಒಂದು ತೂರಾಟವನ್ನ ಮಾಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಇಲ್ಲಿರುವಂತಹ ರಸ್ತೆ ಎಷ್ಟರ ಮಟ್ಟಿಗೆ ಇದೆ ಅಂತೇಳಿ. ಸಂಪೂರ್ಣವಾಗಿ ಡಾಂಬರಿನ ರಸ್ತೆ, ಕಲ್ಲಿನ ಮಯವಾಗಿದೆ. ಸಿಕ್ಕ ವಸ್ತುಗಳನ್ನೆಲ್ಲೂ ಕೂಡ ಬಿಸಾಡಿದ್ದಾರೆ. ಇಲ್ಲಿರುವಂತಹ ಪಕ್ಕದಲ್ಲಿದ್ದಂತಹ ಅಂಗಡಿಯಲ್ಲಿದ್ದಂತಹ ಸಾಮಗ್ರಿಗಳು, ಉದಾಹರಣೆಗೆ ಉಪ್ಪು ಇತ್ಯಾದಿ ಪದಾರ್ಥಗಳೆಲ್ಲವನ್ನೂ ಕೂಡ ಎತ್ತಿದ್ದಾರೆ. ಜೊತೆಗೆ ಅವುಗಳನ್ನು ಬೆಂಕಿಯನ್ನು ಸಹ ಹಾಕಿರುವಂಥದ್ದು. ಸಂಪೂರ್ಣವಾಗಿ ಎಲ್ಲ ವಸ್ತುಗಳು ಚಲ್ಲಂಪಿಲ್ಲಿ ಆಗಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಅಂಗಡಿಯಲ್ಲಿದ್ದಂತಹ ಮೈದಾ ಹಿಟ್ಟಾಗ್ಬೋದು, ಜೊತೆಗೆ ಉಪ್ಪು, ಸಕ್ಕರೆ, ಈ ರೀತಿಯಾದಂತಹ ಎಲ್ಲ ವಸ್ತುಗಳನ್ನು ಕೂಡ ರಸ್ತೆಗೆ ತಂದು ಬಿಸಾಡಿ ತಮ್ಮ ಒಂದು ಕೀಚಕತನವನ್ನ ಈ ಒಂದು ಏನು ಕಿಡಿಗೇಡಿಗಳು ಎಸಗಿದಿರುವಂಥದ್ದು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿರುವಂಥದ್ದು. ಎಷ್ಟರ ಮಟ್ಟಿಗೆ ತಮ್ಮ ವಿಚಿತ್ರ ಭಾವನೆಯನ್ನ ವ್ಯಕ್ತಪಡಿಸಿದ್ದಾರೆ ಅಂತೇಳಿ. ಸಂಪೂರ್ಣವಾಗಿ ಇಲ್ಲಿರುವಂತಹ ಅಂಗಡಿ ಮುಗ್ಗಟ್ಟುಗಳೆಲ್ಲವನ್ನು ಕೂಡ ಧ್ವಂಸ ಮಾಡಿದ್ದಾರೆ. ಅಂಗಡಿ ಮುಂಭಾಗ ಇದ್ದಂಥ ಉದಾಹರಣೆಗೆ ಗೋಬಿ ಅಂಗಡಿಯ ಸ್ಟವ್ ಮತ್ತೆ ಇಲ್ಲಿನ ಟೇಬಲ್ ಎಲ್ಲವನ್ನು ಕೂಡ ಕಿತ್ತು ಎಸೆದಿದ್ದಾರೆ. ಜೊತೆಗೆ ಇಲ್ಲೊಂದಿಷ್ಟೊಂದು ಅಂಗಡಿ ಮುಗ್ಗಟ್ಟುಗಳು ಕೂಡ ಕಲ್ಲನ್ನು ತೋರಿರುವಂಥದ್ದು. ಸಂಪೂರ್ಣವಾಗಿ ಇಲ್ಲಿ ಒಂದಷ್ಟು ಅಂಗಡಿಗಳನ್ನು ಜಖಂ ಮಾಡಿದ್ದಾರೆ. ಒಟ್ಟಾರೆ ಈ ಒಂದು ಗಣಪತಿಯ ಮೆರವಣಿಗೆಯ ವಿಚಾರವಾಗಿ ರಸ್ತೆಯಲ್ಲಿ ಗಣಪತಿಯ ಪ್ರೊಸೆಷನ್ ಹೋಗಬಾರ್ದು ನಿಟ್ಟಿನಲ್ಲಿ ಈ ರೀತಿಯಾದಂಥ ವಿಚಿತ್ರ ಮನೋಭಾವದ ಜನರು ಒಂದು ರೀತಿಯಾಗಿ ನಾಗಮಂಗಲದ ಅಶಾಂತಿಗೆ ಕಾರಣವಾಗಿರುವಂಥದ್ದು. ಸಂಪೂರ್ಣವಾಗಿ ಇವರೆಲ್ಲರನ್ನು ಕೂಡ ಬಂಧನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಜನರು ಕೂಡ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ನಾಗಮಂಗಲ.